ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಟ್ಯಾನ್ಗ್ರಾಮ್ಸ್ ಆ್ಯಂಡ್ ಡಿಸೈನ್ಸ್ ಚಾಪ್ಟರ್ನ ಮಾಡೋಣ. ನೀವು ಈ ಟ್ಯಾನ್ಗ್ರಾಮ್ ಅಂದರೆ ಏನೂ ಇಲ್ಲ, ಪಝಲ್ ಅಂತ ಅರ್ಥ. ಇದನ್ನು ನೀವಾಗಲೇ 3rd ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀರಾ, 5 ಪೀಸ್ ಪಝಲ್ ಅಂತ. ಇವಾಗ ನೋಡಿ, ಈಗ ನೀವು ಈ ರೀತಿ ಒಂದು ಗ್ರಾಫ್ ಶೀಟ್ ತೊಗೋಬೋದು, ನಿಮಗೆ ಸುಲಭ ಆಗುತ್ತೆ. ಈ ರೀತಿ ಗ್ರಾಫ್ ಶೀಟ್ ತೊಗೊಂಡು ನೀವು ಕಟ್ ಮಾಡಿ ಈ ರೀತಿ ಶೇಪ್ನ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇದು ಒಂದು ರೀತಿ ಪಝಲ್ ಆಗುತ್ತೆ. ಈ ಥರ ಪೀಸಸ್ ಇದೆ ಅಲ್ಲ, ಈ ಪೀಸಸ್ ಇಟ್ಕೊಂಡು ನೀವು ಈ ಫಿಗರ್ನ ಮಾಡೋಕ್ಕೂ ಟ್ರೈ ಮಾಡ್ಬೋದು. ಯಾವ ರೀತಿ ಜೋಡಿಸಿದ್ರೆ ಈ ಥರ ಬರುತ್ತೆ ಅಂತಲೂ ನೀವು ಟ್ರೈ ಮಾಡ್ಬೋದು. ಡ್ರಾ ದ ಶೇಪ್ಸ್ ಆ್ಯಸ್ ಇಂಡಿಕೇಟೆಡ್ ಇನ್ ದ ಫಿಗರ್ ಯೂಸಿಂಗ್ 10 ಗ್ರಾಮ್ ಪೀಸಸ್. ಈ ಚಾಪ್ಟರ್ನೆಲ್ಲ ನಿಮಗೆ ಸ್ಕೂಲಲ್ಲಿ ಮಾಡಿಸ್ದಾಗೆ ನೀಟಾಗಿ ಅರ್ಥ ಆಗುತ್ತೆ, ಯಾಕಂದರೆ ನಾನು ಇಲ್ಲಿ ಕಟ್ ಮಾಡಿ ನಿಮಗೆ ತೋರ್ಸೋಕ್ಕೆ ಆಗೋದಿಲ್ಲ. ಇವಾಗ ಯು ಹ್ಯಾವ್ ಲರ್ನ್ಡ್ ಹೌ ಟು ಡಿಸೈನ್ ಪ್ಯಾಟರ್ನ್ ಯೂಸಿಂಗ್ ಶೇಪ್ಸ್ ಲೈಕ್ ಟ್ರಯಾಂಗಲ್ಸ್, ಸ್ಕ್ವೇರ್ಸ್, ರೆಕ್ಟ್ಯಾಂಗಲ್ಸ್. ಈಗ ಐಡೆಂಟಿಫೈ ನೇಮ್ ದ ಶೇಪ್ಸ್ ಯೂಸ್ಡ್ ಇನ್ ದ ಡಿಸೈನ್ ಗಿವನ್ ಬಿಲೋ. ಇವಾಗ ಈ ಡಿಸೈನ್ನಲ್ಲಿ ಏನೇನು ಶೇಪ್ಸ್ ಯೂಸ್ ಮಾಡಿದ್ದೀವಿ ಇದು ನೋಡಿ. ಈ ಚಿಕ್ಕ ಪೀಸ್ ಇದೆ ಅಲ್ಲ, ಇದು ರೆಕ್ಟ್ಯಾಂಗಲ್, ನಾವು ರೆಕ್ಟ್ಯಾಂಗಲ್ ಯೂಸ್ ಮಾಡಿದ್ದೀವಿ. ಆಮೇಲೆ ಇದಿದೆ ಅಲ್ಲ, ಇದು ಸ್ಕ್ವೇರ್ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲೇನು ಯೂಸ್ ಮಾಡಿದ್ದೀವಿ, ಇದೆಲ್ಲ ಟ್ರಯಾಂಗಲ್. ಆಮೇಲೆ ಇದಿದೆ ಅಲ್ಲ, ಇದು ರೆಕ್ಟ್ಯಾಂಗಲ್. ಇದು ಸ್ಕ್ವೇರ್, ಇದು ರೆಕ್ಟ್ಯಾಂಗಲ್. ಈಗ ಈ ಫಿಗರ್ನ ಯೂಸ್ ಮಾಡೋಕ್ಕೆ ನಾನು ಏನು ಶೇಪ್ ಯೂಸ್ ಮಾಡಿದ್ದೀನಿ ಅಂದರೆ ರೆಕ್ಟ್ಯಾಂಗಲ್ಸ್ ಯೂಸ್ ಮಾಡೀನಿ. ಈ ಥರ ಚಿಕ್ಕ ಚಿಕ್ಕ ರೆಕ್ಟ್ಯಾಂಗಲ್ಸ್ ಎಷ್ಟೊಂದು ತೊಗೊಂಡು ನಾನು ಹಿಂಗೆ ಜೋಡಿಸ್ಬೋದು. ರೆಕ್ಟ್ಯಾಂಗಲ್ ಯೂಸ್ ಮಾಡಿದ್ದೀನಿ. ಅದೇ ರೀತಿ ಈ ಶೇಪ್ನ ಮಾಡೋಕ್ಕೆ ನಾನು ಟ್ರಯಾಂಗಲ್ಸ್ನ ಯೂಸ್ ಮಾಡಿದ್ದೀನಿ. ಎಷ್ಟೊಂದು ಟ್ರಯಾಂಗಲ್ಸ್ ತೊಗೊಂಡು ಈ ರೀತಿ ಜೋಡಿಸ್ಬೋದು. ಇಲ್ಲಿ ಏನು ತೊಗೊಂಡಿದ್ದೀನಿ, ನಾನು ಸ್ಕ್ವೇರ್ ತೊಗೊಂಡಿದ್ದೀನಿ. ಇಲ್ಲಿ ರೆಕ್ಟ್ಯಾಂಗಲ್ ತೊಗೊಂಡು ಈ ಶೇಪ್ನ ನಾನು ಜೋಡಿಸಿದ್ದೀನಿ. ಇಲ್ಲೂ ಒಂದು ಪ್ಯಾಟರ್ನ್ಸ್ನ ಅವರು ಕೊಟ್ಟಿದ್ದಾರೆ. ಇದನ್ನು ನೋಡಿ ನೀವು ಪ್ಯಾಟರ್ನ್ನ ಕಂಪ್ಲೀಟ್ ಮಾಡಬೇಕು. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ಪ್ಯಾಟರ್ನ್ ಹೇಗೆ ಮಾಡೋದು. ನೋಡಿ, ಹೀಗೆ ಒಂದು ನಿಮಿಷ ಇರಿ. ಈ ರೀತಿ ಒಂದು ಪ್ಯಾಟರ್ನ್ ಇಲ್ಲೊಂದು ಆಯಿತು, ಇಲ್ಲೂ ಒಂದು ಆಯಿತು. ಈ ರೀತಿ ನೀವು ಈ ಪ್ಯಾಟರ್ನ್ಸ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲೂ ಅಷ್ಟೆ. ಹೇಗೆ ಮಾಡೋದು, ಹೀಗೆ ಹೀಗೆ ನೋಡಿ, ಈ ರೀತಿ ಪ್ಯಾಟರ್ನ್ಸ್ನ ನೀವು ಕಂಪ್ಲೀಟ್ ಮಾಡ್ತೀರಾ. ಈಗ ಕಂಪ್ಲೀಟ್ ದ ಪ್ಯಾಟರ್ನ್ ಆಫ್ ಡಿಸೈನ್ ಬೈ ಕಲರಿಂಗ್ ಯೂಸ್ ಮಾಡಿ ಈ ಪ್ಯಾಟರ್ನ ಕಂಪ್ಲೀಟ್ ಮಾಡಬೇಕು. ಎಲ್ಲಿ ಕಲರ್ ಹಾಕ್ತೀರಾ, ಇಲ್ಲಿ ಕಲರ್ ಹಾಕ್ತೀರಾ, ಇಲ್ಲಿ ಕಲರ್ ಹಾಕ್ತೀರಾ. ಇದನ್ನು ನೀವು ನೀಟಾಗಿ ಕಲರ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು.